ಇನ್ನು ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ. ಭಾರತದ ಸೇನಾ ಚಟುವಟಿಕೆಗಳಿಂದ ಐಎಸ್ಐ ಕಂಗಾಲಾಗಿದೆ. ಐಎಸ್ಐ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ. ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಐಎಸ್ಐ ಕಣ್ಣಿಟ್ಟಿದೆ. ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಪಡೆಯುವಂತಹ ಕೆಲಸ ಪಾಕಿಸ್ತಾನದಿಂದ ಆಗ್ತಾ ಇದೆ. ಭಾರತೀಯ ಸೇನೆಯವರು ಎಲ್ಲಿ ಬಂದ್ರು, ಎಲ್ಲಿ ಹೋದ್ರು, ಎಲ್ಲಿ ಕುತ್ಕೊಂಡ್ರು, ಏನ್ ಮಾಡ್ತಿದ್ದಾರೆ, ಏನ್ ಡ್ರಿಲ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಐಎಸ್ಐ ಅವರು ಗಮನಿಸ್ತಾ ಇದ್ದಾರೆ. ಪ್ರತಿ ಗಂಟೆಗೆ ಮಾಹಿತಿ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಸುತ್ತುವರೆದಿರೋದು ಇಂಡಿಯನ್ ಆರ್ಮಿ, ಜೊತೆಗೆ ಸಮರಾಭ್ಯಾಸ ನಡೆಸಿರೋದು ಪಾಕಿಸ್ತಾನನ್ನ ಕಂಗಾಲಾಗುವಂತೆ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಇಂಡಿಯನ್ ಆರ್ಮಿ ಯಾವಾಗ ಬೇಕಾದರೂ ಇವರು ನಮಗೆ ಬಿಸಿ ಮುಟ್ಟಿಸ್ತಾರೆ ಅನ್ನೋಂಥ ಆತಂಕ ಪಾಕಿಸ್ತಾನದವರನ್ನ ಕಾಡ್ತಾ ಇದೆ. ಹೀಗಾಗಿ ಐಎಸ್ಐನವರು ಗಂಟೆಗೊಮ್ಮೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನು ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ. ಭಾರತದ ಸೇನಾ ಚಟುವಟಿಕೆಗಳಿಂದ ಐಎಸ್ಐ ಕಂಗಾಲಾಗಿದೆ. ಐಎಸ್ಐ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ. ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಐಎಸ್ಐ ಕಣ್ಣಿಟ್ಟಿದೆ. ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಪಡೆಯುವಂತಹ ಕೆಲಸ ಪಾಕಿಸ್ತಾನದಿಂದ ಆಗ್ತಾ ಇದೆ. ಭಾರತೀಯ ಸೇನೆಯವರು ಎಲ್ಲಿ ಬಂದ್ರು, ಎಲ್ಲಿ ಹೋದ್ರು, ಎಲ್ಲಿ ಕುತ್ಕೊಂಡ್ರು, ಏನ್ ಮಾಡ್ತಿದ್ದಾರೆ, ಏನ್ ಡ್ರಿಲ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಐಎಸ್ಐ ಅವರು ಗಮನಿಸ್ತಾ ಇದ್ದಾರೆ. ಪ್ರತಿ ಗಂಟೆಗೆ ಮಾಹಿತಿ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಸುತ್ತುವರೆದಿರೋದು ಇಂಡಿಯನ್ ಆರ್ಮಿ, ಜೊತೆಗೆ ಸಮರಾಭ್ಯಾಸ ನಡೆಸಿರೋದು ಪಾಕಿಸ್ತಾನನ್ನ ಕಂಗಾಲಾಗುವಂತೆ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಇಂಡಿಯನ್ ಆರ್ಮಿ ಯಾವಾಗ ಬೇಕಾದರೂ ಇವರು ನಮಗೆ ಬಿಸಿ ಮುಟ್ಟಿಸ್ತಾರೆ ಅನ್ನೋಂಥ ಆತಂಕ ಪಾಕಿಸ್ತಾನದವರನ್ನ ಕಾಡ್ತಾ ಇದೆ. ಹೀಗಾಗಿ ಐಎಸ್ಐನವರು ಗಂಟೆಗೊಮ್ಮೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನು ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ. ಭಾರತದ ಸೇನಾ ಚಟುವಟಿಕೆಗಳಿಂದ ಐಎಸ್ಐ ಕಂಗಾಲಾಗಿದೆ. ಐಎಸ್ಐ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ. ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಐಎಸ್ಐ ಕಣ್ಣಿಟ್ಟಿದೆ. ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಪಡೆಯುವಂತಹ ಕೆಲಸ ಪಾಕಿಸ್ತಾನದಿಂದ ಆಗ್ತಾ ಇದೆ. ಭಾರತೀಯ ಸೇನೆಯವರು ಎಲ್ಲಿ ಬಂದ್ರು, ಎಲ್ಲಿ ಹೋದ್ರು, ಎಲ್ಲಿ ಕುತ್ಕೊಂಡ್ರು, ಏನ್ ಮಾಡ್ತಿದ್ದಾರೆ, ಏನ್ ಡ್ರಿಲ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಐಎಸ್ಐ ಅವರು ಗಮನಿಸ್ತಾ ಇದ್ದಾರೆ. ಪ್ರತಿ ಗಂಟೆಗೆ ಮಾಹಿತಿ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಸುತ್ತುವರೆದಿರೋದು ಇಂಡಿಯನ್ ಆರ್ಮಿ, ಜೊತೆಗೆ ಸಮರಾಭ್ಯಾಸ ನಡೆಸಿರೋದು ಪಾಕಿಸ್ತಾನನ್ನ ಕಂಗಾಲಾಗುವಂತೆ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಇಂಡಿಯನ್ ಆರ್ಮಿ ಯಾವಾಗ ಬೇಕಾದರೂ ಇವರು ನಮಗೆ ಬಿಸಿ ಮುಟ್ಟಿಸ್ತಾರೆ ಅನ್ನೋಂಥ ಆತಂಕ ಪಾಕಿಸ್ತಾನದವರನ್ನ ಕಾಡ್ತಾ ಇದೆ. ಹೀಗಾಗಿ ಐಎಸ್ಐನವರು ಗಂಟೆಗೊಮ್ಮೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನು ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ. ಭಾರತದ ಸೇನಾ ಚಟುವಟಿಕೆಗಳಿಂದ ಐಎಸ್ಐ ಕಂಗಾಲಾಗಿದೆ. ಐಎಸ್ಐ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ. ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಐಎಸ್ಐ ಕಣ್ಣಿಟ್ಟಿದೆ. ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಪಡೆಯುವಂತಹ ಕೆಲಸ ಪಾಕಿಸ್ತಾನದಿಂದ ಆಗ್ತಾ ಇದೆ. ಭಾರತೀಯ ಸೇನೆಯವರು ಎಲ್ಲಿ ಬಂದ್ರು, ಎಲ್ಲಿ ಹೋದ್ರು, ಎಲ್ಲಿ ಕುತ್ಕೊಂಡ್ರು, ಏನ್ ಮಾಡ್ತಿದ್ದಾರೆ, ಏನ್ ಡ್ರಿಲ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಐಎಸ್ಐ ಅವರು ಗಮನಿಸ್ತಾ ಇದ್ದಾರೆ. ಪ್ರತಿ ಗಂಟೆಗೆ ಮಾಹಿತಿ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಸುತ್ತುವರೆದಿರೋದು ಇಂಡಿಯನ್ ಆರ್ಮಿ, ಜೊತೆಗೆ ಸಮರಾಭ್ಯಾಸ ನಡೆಸಿರೋದು ಪಾಕಿಸ್ತಾನನ್ನ ಕಂಗಾಲಾಗುವಂತೆ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಇಂಡಿಯನ್ ಆರ್ಮಿ ಯಾವಾಗ ಬೇಕಾದರೂ ಇವರು ನಮಗೆ ಬಿಸಿ ಮುಟ್ಟಿಸ್ತಾರೆ ಅನ್ನೋಂಥ ಆತಂಕ ಪಾಕಿಸ್ತಾನದವರನ್ನ ಕಾಡ್ತಾ ಇದೆ. ಹೀಗಾಗಿ ಐಎಸ್ಐನವರು ಗಂಟೆಗೊಮ್ಮೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನು ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ. ಭಾರತದ ಸೇನಾ ಚಟುವಟಿಕೆಗಳಿಂದ ಐಎಸ್ಐ ಕಂಗಾಲಾಗಿದೆ. ಐಎಸ್ಐ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ. ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಐಎಸ್ಐ ಕಣ್ಣಿಟ್ಟಿದೆ. ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಪಡೆಯುವಂತಹ ಕೆಲಸ ಪಾಕಿಸ್ತಾನದಿಂದ ಆಗ್ತಾ ಇದೆ. ಭಾರತೀಯ ಸೇನೆಯವರು ಎಲ್ಲಿ ಬಂದ್ರು, ಎಲ್ಲಿ ಹೋದ್ರು, ಎಲ್ಲಿ ಕುತ್ಕೊಂಡ್ರು, ಏನ್ ಮಾಡ್ತಿದ್ದಾರೆ, ಏನ್ ಡ್ರಿಲ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಐಎಸ್ಐ ಅವರು ಗಮನಿಸ್ತಾ ಇದ್ದಾರೆ. ಪ್ರತಿ ಗಂಟೆಗೆ ಮಾಹಿತಿ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಸುತ್ತುವರೆದಿರೋದು ಇಂಡಿಯನ್ ಆರ್ಮಿ, ಜೊತೆಗೆ ಸಮರಾಭ್ಯಾಸ ನಡೆಸಿರೋದು
ಪಾಕಿಸ್ತಾನನ್ನ ಕಂಗಾಲಾಗುವಂತೆ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಇಂಡಿಯನ್ ಆರ್ಮಿ ಯಾವಾಗ ಬೇಕಾದರೂ ಇವರು ನಮಗೆ ಬಿಸಿ ಮುಟ್ಟಿಸ್ತಾರೆ ಅನ್ನೋಂಥ ಆತಂಕ ಪಾಕಿಸ್ತಾನದವರನ್ನ ಕಾಡ್ತಾ ಇದೆ. ಹೀಗಾಗಿ ಐಎಸ್ಐನವರು ಗಂಟೆಗೊಮ್ಮೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನು ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ. ಭಾರತದ ಸೇನಾ ಚಟುವಟಿಕೆಗಳಿಂದ ಐಎಸ್ಐ ಕಂಗಾಲಾಗಿದೆ. ಐಎಸ್ಐ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ. ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಐಎಸ್ಐ ಕಣ್ಣಿಟ್ಟಿದೆ. ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಪಡೆಯುವಂತಹ ಕೆಲಸ ಪಾಕಿಸ್ತಾನದಿಂದ ಆಗ್ತಾ ಇದೆ. ಭಾರತೀಯ ಸೇನೆಯವರು ಎಲ್ಲಿ ಬಂದ್ರು, ಎಲ್ಲಿ ಹೋದ್ರು, ಎಲ್ಲಿ ಕುತ್ಕೊಂಡ್ರು, ಏನ್ ಮಾಡ್ತಿದ್ದಾರೆ, ಏನ್ ಡ್ರಿಲ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಐಎಸ್ಐ ಅವರು ಗಮನಿಸ್ತಾ ಇದ್ದಾರೆ. ಪ್ರತಿ ಗಂಟೆಗೆ ಮಾಹಿತಿ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಸುತ್ತುವರೆದಿರೋದು ಇಂಡಿಯನ್ ಆರ್ಮಿ, ಜೊತೆಗೆ ಸಮರಾಭ್ಯಾಸ ನಡೆಸಿರೋದು ಪಾಕಿಸ್ತಾನನ್ನ ಕಂಗಾಲಾಗುವಂತೆ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಇಂಡಿಯನ್ ಆರ್ಮಿ ಯಾವಾಗ ಬೇಕಾದರೂ ಇವರು ನಮಗೆ ಬಿಸಿ ಮುಟ್ಟಿಸ್ತಾರೆ ಅನ್ನೋಂಥ ಆತಂಕ ಪಾಕಿಸ್ತಾನದವರನ್ನ ಕಾಡ್ತಾ ಇದೆ. ಹೀಗಾಗಿ ಐಎಸ್ಐನವರು ಗಂಟೆಗೊಮ್ಮೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನು ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ. ಭಾರತದ ಸೇನಾ ಚಟುವಟಿಕೆಗಳಿಂದ ಐಎಸ್ಐ ಕಂಗಾಲಾಗಿದೆ. ಐಎಸ್ಐ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ. ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಐಎಸ್ಐ ಕಣ್ಣಿಟ್ಟಿದೆ. ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಪಡೆಯುವಂತಹ ಕೆಲಸ ಪಾಕಿಸ್ತಾನದಿಂದ ಆಗ್ತಾ ಇದೆ. ಭಾರತೀಯ ಸೇನೆಯವರು ಎಲ್ಲಿ ಬಂದ್ರು, ಎಲ್ಲಿ ಹೋದ್ರು, ಎಲ್ಲಿ ಕುತ್ಕೊಂಡ್ರು, ಏನ್ ಮಾಡ್ತಿದ್ದಾರೆ, ಏನ್ ಡ್ರಿಲ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಐಎಸ್ಐ ಅವರು ಗಮನಿಸ್ತಾ ಇದ್ದಾರೆ. ಪ್ರತಿ ಗಂಟೆಗೆ ಮಾಹಿತಿ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಸುತ್ತುವರೆದಿರೋದು ಇಂಡಿಯನ್ ಆರ್ಮಿ, ಜೊತೆಗೆ ಸಮರಾಭ್ಯಾಸ ನಡೆಸಿರೋದು ಪಾಕಿಸ್ತಾನನ್ನ ಕಂಗಾಲಾಗುವಂತೆ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಇಂಡಿಯನ್ ಆರ್ಮಿ ಯಾವಾಗ ಬೇಕಾದರೂ ಇವರು ನಮಗೆ ಬಿಸಿ ಮುಟ್ಟಿಸ್ತಾರೆ ಅನ್ನೋಂಥ ಆತಂಕ ಪಾಕಿಸ್ತಾನದವರನ್ನ ಕಾಡ್ತಾ ಇದೆ. ಹೀಗಾಗಿ ಐಎಸ್ಐನವರು ಗಂಟೆಗೊಮ್ಮೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನು ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ. ಭಾರತದ ಸೇನಾ ಚಟುವಟಿಕೆಗಳಿಂದ ಐಎಸ್ಐ ಕಂಗಾಲಾಗಿದೆ. ಐಎಸ್ಐ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ. ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಐಎಸ್ಐ ಕಣ್ಣಿಟ್ಟಿದೆ. ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಪಡೆಯುವಂತಹ ಕೆಲಸ ಪಾಕಿಸ್ತಾನದಿಂದ ಆಗ್ತಾ ಇದೆ. ಭಾರತೀಯ ಸೇನೆಯವರು ಎಲ್ಲಿ ಬಂದ್ರು, ಎಲ್ಲಿ ಹೋದ್ರು, ಎಲ್ಲಿ ಕುತ್ಕೊಂಡ್ರು, ಏನ್ ಮಾಡ್ತಿದ್ದಾರೆ, ಏನ್ ಡ್ರಿಲ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಐಎಸ್ಐ ಅವರು ಗಮನಿಸ್ತಾ ಇದ್ದಾರೆ. ಪ್ರತಿ ಗಂಟೆಗೆ ಮಾಹಿತಿ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಸುತ್ತುವರೆದಿರೋದು ಇಂಡಿಯನ್ ಆರ್ಮಿ, ಜೊತೆಗೆ ಸಮರಾಭ್ಯಾಸ ನಡೆಸಿರೋದು ಪಾಕಿಸ್ತಾನನ್ನ ಕಂಗಾಲಾಗುವಂತೆ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಇಂಡಿಯನ್ ಆರ್ಮಿ ಯಾವಾಗ ಬೇಕಾದರೂ ಇವರು ನಮಗೆ ಬಿಸಿ ಮುಟ್ಟಿಸ್ತಾರೆ ಅನ್ನೋಂಥ ಆತಂಕ ಪಾಕಿಸ್ತಾನದವರನ್ನ ಕಾಡ್ತಾ ಇದೆ. ಹೀಗಾಗಿ ಐಎಸ್ಐನವರು ಗಂಟೆಗೊಮ್ಮೆ ಮಾಹಿತಿಯನ್ನ ಪಡಿತಾ ಇದ್ದಾರೆ.